ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. अग्नि ಸಾರಿ ಸರ್, ಆಫೀಸ್ ಬರೋ ತನಕ ವೇಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದೆ. ಇಟ್ಸ್ ಓಕೆ ಪ್ರಜ್ವಲ್, ನನಗೂ ಇವತ್ತು ಆಫೀಸಿಗೆ ಬರೋ ಮೂಡಿರಲಿಲ್ಲ. ಕೂತ್ಕೊಳ್ಳಿ. ಸರ್, ನಿನ್ನೆ ನಾವು ಹೋಗಿದ್ದು ಧ್ರುವ ಸರ್ ಮೇಲೆ ಅಟ್ಯಾಕ್ ಮಾಡಿದವನ ಲೊಕೇಶನ್ ಹುಡುಕಕ್ಕೆ. ಆದ್ರೆ ಅಲ್ಲಿ ತೇಜಸ್ ಏನ್ ಮಾಡ್ತಿದ್ದ ಅಂತ ಅರ್ಥ ಆಗ್ತಿರ್ಲಿಲ್ಲ. ಹೌದು ಪ್ರಜ್ವಲ್, ನನಗೂ ಒಂದನ್ನು ಅಲ್ಲಿ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬಟ್ ಅವ್ನು ಸಿಕ್ಕಿದ್ದು ಒಳ್ಳೇದಾಯ್ತು ಬಿಡಿ. ಅವನಿಗೊಂದು 4 ಕೊಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಿದ್ದೆ. ನೆನ್ನೆ ಅವನಿಗದು ಸಿಕ್ತು. ನಾನು ತೇಜಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಲ್ಲ. ಸಾರಿ ಸರ್, ಅವನೇನು ಇನ್ಫಾರ್ಮೇಶನ್ ಕೊಟ್ಟನು ಅದರ ಬೇಸಲ್ಲೇ ಚೆಕ್ ಮಾಡಿದೆ. ಆದರೆ ನಾನು ಅದನ್ನು ಬಿಟ್ಟು ಹುಡುಕಿದ್ರೆ ಅವನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿರೋದು. ಗುಡ್ ಮಾರ್ನಿಂಗ್ ಬಾಸ್. ಏನಪ್ಪ ಪ್ರಜ್ವಲ್, ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಬಾಸ್, ಈ ಫೈಲ್ಗೆ ಒಂದು ಸೈನ್ ಆಗ್ಬೇಕಿತ್ತು. ಪ್ರಜ್ವಲ್, ಅದಿತಿ ಜೊತೆ ಎಂಗೇಜ್ಮೆಂಟ್ ಆಗೋಕ್ಕೂ ಮೊದಲು ಅವನ ಯೋಗ್ಯತೆ ಏನು ಅಂತ ನಮ್ಗೆ ಅರ್ಥ ಆಯ್ತಲ್ಲ. ವೆರಿ ಹ್ಯಾಪಿ ಅಂಡ್ ರಿಲೀವ್ಡ್. ಹ್ಞೂ ಬಾಸ್, ಅವನ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದೊಬ್ರು ಡಾಕ್ಟ್ರು ನಮಗೆ ಸಿಕ್ಕಿದ್ರು. ಅವರೇ ಕರೆಕ್ಟ್ ಟೈಮ್ಗೆ ಸತ್ಯನೆಲ್ಲ ಬಿಚ್ಚಿಟ್ಟಿದ್ದು. ಅವಾಗ್ಲೇ ಛೋಟಾ ಬಾಸ್ಗೆ ಅವನು ಎಂತ ದೊಡ್ಡ ಕಳ್ಳ ಅಂತ ಗೊತ್ತಾಗಿತ್ತು. ಏನ್ ಹೇಳ್ತಿದ್ರ ಕಾಂತ ನೀವು? ಇದನ್ನ ಛೋಟಾ ಬಾಸು ಬಡಾ ಬಾಸ್ಗೆ ಅವತ್ತೇ ಹೇಳಿದ್ರಲ್ಲ, ಆದ್ರೂ ಇವ್ರು ಯಾಕೆ ಹೀಗೆ ಕೇಳ್ತಾ ಇದಾರೆ? ಕಾಂತ, ನಿಮ್ಮನೆ ಕೇಳ್ತಿರೋದು. ಅದು ಅದು ನಾನು ಮತ್ತೆ ಛೋಟಾ ಬಾಸು ವಿಕ್ರಾಂತ್, ಏನಿದಲ್ಲ?
ಹೌದು ಅಗ್ರಜ, ನಿಜ ಇದಲ್ಲ. ವಿಕ್ರಾಂತ್, ಆದಿತ್ಯ ಎಂಗೇಜ್ಮೆಂಟ್ ದಿನ ನಿನಗೆ ತೇಜಸ್ ಬಗ್ಗೆ ಎಲ್ಲ ವಿಚಾರನೂ ಗೊತ್ತಿತ್ತಾ? ಹ್ಞೂ ಅಗ್ರಜ, ಆದ್ಯ ಯಾವಾಗ ತೇಜಸ್ ಮೇಲೆ ಡೌಟ್ ಇದೆ ಅಂತ ಅಂದ್ಲು, ಆ ಸ್ಕೌಂಡಲ್ ಬಗ್ಗೆ ನಾನು ಕಾಣ್ತಾ ಹೋಗಿ ಆ ಹಾಸ್ಪಿಟ್ಲಲ್ಲಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಹಾಸ್ಪಿಟಲ್ನಲ್ಲಿ ತೇಜಸ್ ಅಂತ ಡಾಕ್ಟರ್ ಇದ್ದಾರಂತ ಎಲ್ಲರ ಹತ್ರ ವಿಚಾರಿಸಿದ್ವಿ, ಯಾರು ಇಲ್ಲ ಅಂತ ಅಂದ್ರು. ಆ್ಯಂಡ್ ಹೊರಗಡೆ ಬಂದಾಗ ಯಾರೋ ತೇಜಸ್ ಬಗ್ಗೆ ಕಾಲಲ್ಲಿ ತುಂಬ ಹೊಗಳಿ ಮಾತಾಡ್ತಾ ಇದ್ರು ಅಗ್ರಜ. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಜೂನಿಯರ್ ಇದಾರಲ್ಲ, ಅವ್ರನ್ನ ಮೀಟ್ ಮಾಡಿ ತೇಜಸ್ ಬಗ್ಗೆ ಕೇಳಿದ್ವಿ. ತೇಜಸ್ ಬಗ್ಗೆ ಕಾಲೇಜಿಗೆ ಓದೋದಕ್ಕೆ ಅಂತ ಬಂದು ಎಲ್ಲರನ್ನು ಎದುರಿಸ್ಕೊಂಡು ಹುಡುಗಿರನ್ನ ಚುಡಾಯಿಸ್ಕೊಂಡು ಓಡಾಡ್ಕೊಂಡಿದ್ದ. ಕೆಲವು ಸಲ ಅರೆಸ್ಟ್ ಕೂಡ ಆಗಿದ್ದಾನೆ. ನಾನ್ ನೋಡ್ದಂಗೆ ಇವನು ಲೈಸೆನ್ಸ್ ಕಟ್ಟಾಗಿತ್ತು. ಇನ್ಮೇಲೆ ಇವನು ಡಾಕ್ಟರ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಅಪ್ಪ ಅಮ್ಮ ಕೂಡ ಈಗಲೂ ಯಾವ್ದೋ ಕೇಸ್ ಮೇಲೆ ಜೈಲಲ್ಲೇ ಇದ್ದಾರೆ. ತೇಜಸ್ ಹೆಸರು ತೇಜಸ್ವಿ ಚಂದ್ರವಂಶಿ ಅಂತ, ಅವ್ರ ತಂದೆ ಹೆಸರು ಬೆಟ್ಟಪ್ಪ ಅಂತ. ಚಂದ್ರವಂಶಿ ಅನ್ನೋದು ಅವರ ಮನೆತನದ ಹೆಸರು. ಇಷ್ಟ ಆಯ್ತು ಅಗ್ರಜ. ಇಷ್ಟೆಲ್ಲ ವಿಷಯ ನಿನಗೆ ಗೊತ್ತಿದ್ರು ನನ್ನ ಹತ್ರ ಒಂದೇ ಒಂದು ಮಾತು ಯಾಕೆ ಮಾತಾಡಲಿಲ್ಲ ವಿಕ್ರಾಂತ್? ಅಗ್ರಜ, ನನಗೆ ವಿಷಯ ಗೊತ್ತಾದ ಕೂಡಲೇ ನಿನಗೆ ಕಾಲ್ ಮಾಡಿದೆ, ನೀನು ಫೋನ್ ರಿಸೀವ್ ಮಾಡ್ದಲ್ಲ. ವಾಟ್ ಯು ಸೇಯಿಂಗ್ ವಿಕ್ರಾಂತ್? ನಾನು ನಿನ್ ಕಾಲ್ ರಿಸೀವ್ ಮಾಡಲಿಲ್ಲ. ಅಗ್ರಜ, ನಾನೇ ನಿನ್ ಕಾಲ್ ಮಾಡಿದ್ದೆ, ಆ ತೇಜಸ್ ಬಗ್ಗೆ ಎಲ್ಲ ಹೇಳಿದೆ. ಬಟ್ ನೀನ್ ಕೇಳಿಸ್ಕೊಂಡ ಇಲ್ವೋ ಅಂತ ನನಗೆ ಡೌಟ್ ಇದೆ. ಅಂಡ್ ಅಲ್ಲಿ ನೆಟ್ವರ್ಕ್ ಸರಿ ಇರಲಿಲ್ಲ. ಸೊ ಡೈರೆಕ್ಟ್ ಆಗಿ ನಿನ್ಗೆ ಬಂದು ವಿಷಯ ಹೇಳಬೇಕು ಅಂತ ನಾನು ಕಾಂತ ಓಡೋಡ್ ಬಂದ್ವಿ. ಅಷ್ಟರಲ್ಲಿ ಮದರ್ ಇಂಡಿಯಾ ಎಲ್ಲರಿಗೂ ಹೇಳಿದ್ರು. ನೀನು ಮದರ್ ಇಂಡಿಯಾಗೆ ಎಲ್ಲ ವಿಷಯ ಹೇಳಿರ್ತೀಯಾ, ಅದಕ್ಕೆ ಅವ್ರ ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಇದರೊಳ್ಳೆ ಮಿಸ್ಟ್ರಿ ಆಯ್ತಲ್ಲ. ನಾನು ಅವತ್ತು ನಿನ್ನ ಜೊತೆ ಫೋನ್ ಮಾತೇ ಆಡಲಿಲ್ಲ. ಹಾಗಿದ್ಮೇಲೆ ಎಂಗೇಜ್ಮೆಂಟ್ ಹೇಗೆ ಸ್ಟಾಪ್ ಆಯ್ತು? ಅರೆ, ನೀನ್ ನನ್ನ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಇನ್ಯಾರು ರಿಸೀವ್ ಮಾಡಕ್ ಸಾಧ್ಯ ಅಗ್ರಜ? Of course, it has to be Tejas. ನೀನು ಅವತ್ತು ನನಗೆ ಫೋನ್ ಮಾಡಿದ್ದೆ, ಆದರೂ ನನಗೆ ಕಾಲ್ ರಿಸೀವ್ ಮಾಡಿಲ್ಲ. ಬಟ್ ಎಂಗೇಜ್ಮೆಂಟ್ ನಡೆಯೋ ದಿನ ನನ್ನ ಫೋನ್ ರಿಸೀವ್ ಆಗಿದೆ. ನಾನು ಮಾತಾಡಿಲ್ಲ. ದೆನ್ ಇಟ್ ಹ್ಯಾಸ್ ಟು ಬಿ ತೇಜಸ್. ಅವನೇ ನನ್ನ ಫೋನ್ನ ರಿಸೀವ್ ಮಾಡಿರೋದು. ಫೋನ್ ರಿಸೀವ್ ಮಾಡಿ ನೀನು ಅವನ ಬಗ್ಗೆ ಹೇಳಿರೋದನ್ನೆಲ್ಲ ಕೇಳ್ಕೊಂಡಿದ್ದಾನೆ. ತಕ್ಷಣ ಅವನ ಕಡೆಯವ್ರಿಗೆ ಫೋನ್ ಮಾಡಿ ಸುಹಾಸಿನಿ ಅಮ್ಮನಿಗೆ ಈ ವಿಚಾರನ ತಿಳಿಯೋ ಹಾಗೆ ಮಾಡಿದ್ದಾನೆ. ಮುಂದೆ ಬರೋ ದೊಡ್ಡ ಪ್ರಾಬ್ಲಮ್ಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಈ ಟೆಕ್ನಿಕ್ನ ಬಳಸಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಆಗೋ ಹಾಗೆ ಮಾಡಿದ್ದಾನೆ. ಸಮಸ್ಯೆ ಅಂದ್ರೇನು ಸರ್? ಪ್ರಜ್ವಲ್, ನಮ್ಮೆಲ್ಲರಿಗೂ ಇರೋ ದೊಡ್ಡ ಕನ್ಫ್ಯೂಷನ್ ಏನು ಹೇಳಿ? ಸರ್, ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಇರಬೇಕಾದ ಕಡೆ ಈ ತೇಜಸ್ ಹೇಗೆ ಬಂದ ಅನ್ನೋದು ಸರ್. ಅವನ ಉದ್ದೇಶ ಇದ್ದಿತ್ತು ಅದಿತಿಗೆ ಮದುವೆ ಆಗಬೇಕು ಅಂತಲ್ಲ, ನಾವಿರೋ ಜಾಗಕ್ಕೆ ಬಂದು ಧ್ರುವನ್ನ ಕೊಲ್ಲಬೇಕು ಅಂತ. ಆ ಡೆಸ್ಟಿನೇಷನ್ಗೆ ತಲುಪೋದಿಕ್ಕೆ ಅದಿತಿನ ಅವನು ಒಂದು ಪಾನ್ ಆಗಿ ಬಳಸ್ಕೊಂಡಿದ್ದಾನೆ ಅಷ್ಟೆ. ಇನ್ನ ಸುಮ್ಮನೆ ಕೂತ್ರೆ ಆಗಲ್ಲ, ಏನಾದರೂ ಮಾಡಲೇಬೇಕು. ವೈಜಯಂತಿ, ಕರೀತಾರೆ ಕೇಳಿಸ್ತಾ ಇಲ್ವಾ? ಕೇಳಿಸಿದ್ರು ಕೇಳಿಸ್ದಿರೋ ತರ ನಾಟಕ ಮಾಡ್ತಾ ಇದ್ಯಾ? ದಿನ ಜಗ್ಗಲಿ ನೀರ್ ತುಂಬಿಡ್ಬೇಕು ಅಂತ ಹೇಳಿದೀನಿ ತಾನೆ. ಇನ್ನೊಂದ್ಸಲ ನಾನು ಹೇಳಿದ ಕೆಲಸ ಮಾಡದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಏಯ್, ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ, ರಿಯಾಕ್ಟೇ ಮಾಡ್ತಾ ಇಲ್ಲ. ಹೇಳಿದ್ದು ಕೇಳಿಸ್ತು ತಾನೆ?
ಎಷ್ಟೇ ದುರಾಂಕಾರ ನಿನಗೆ, ಬಾಯಿ ಮಾತಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನೋಡಿ ಇವಾಗ ನಿಂಗೆ ಏನ್ ಮಾಡ್ತೀನಿ. ನಾನು ಮಾತಾಡ್ತೀನಿ, ಬಾಯಿ ಕಡೆ. ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ವಾ? ಯಾಕೆ ಇವರು ಕೋಪ ಬರೋ ಥರ ನಡ್ಕೋತಾ ಇದೆಯಾ? ಮೊದಲು ಇವ್ರ ಹತ್ರ ಕ್ಷಮೆ ಕೇಳಿ. ಹಾಗಲ್ಲ ಸುಹಾಸ್, ಮೈ ತುಂಬಾನೇ ಸುಡ್ತಾ ಇದೆ, ಜ್ವರ ಬಂದಿರೋ ಹಾಗಿದೆ. ಅದಕ್ಕೆ ಇವಳಿಂದ ಮಾತಾಡಕ್ಕಾಗ್ತಿಲ್ಲ. ಎಂಥದೂ ಇಲ್ಲ, ಬರೀ ನಾಟಕ ಮಾಡ್ತಿದ್ದಾಳೆ. ಈ ಮನೆಯಲ್ಲಿ ಸಿಕ್ಕಿರೋ ಸಲ್ಗೆ ಹೆಚ್ಚಾಗಿದೆ. ಯಾಕತ್ತೆ, ಏನಾಯ್ತು? ಪಾಪ ವೈಜಯಂತಿ ಅವ್ರಿಗೆ ತುಂಬಾ ಹುಷಾರಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಹೌದಾ? ತುಂಬಾ ಹುಷಾರಿಲ್ವಾ? ನೀನು ಇಲ್ಲೇ ಇರು, ನಾನು ಹೋಗಿ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ. ಸರಿ ಅತ್ತೆ. ಏನಾಯ್ತಮ್ಮ, ತುಂಬಾ ಹುಷಾರಿಲ್ವಾ? ಅಮೂಲ್ಯ, ಇವ್ರಿಗೆ ತುಂಬಾ ಫೀವರ್ ಬಂದಿದೆ, ಮೈ ತುಂಬಾ ಸುಡ್ತಾ ಇದೆ, ಡಾಕ್ಟರ್ ಕಾಲ್ ಮಾಡು. ಹ್ಞೂ ಅತ್ತೆ. ಮೋಸ್ಟ್ಲಿ ವೇದಾಂತ್ ಮತ್ತೆ ಅಗ್ನಿ ಇರೋ ಜಾಗಕ್ಕೆ ಹೋಗಿದ್ದಾನೆ ಅನ್ಸುತ್ತೆ. ಅವನೇನಾದ್ರೂ ಅಲ್ಲಿಗೆ ಹೋದ್ರೆ ಎಡವಟ್ಟಾಗ್ಬಿಡತ್ತೆ. ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು, ಇಲ್ಲಾಂದ್ರೆ ಗ್ಯಾರಂಟಿ ಅಗ್ನಿ ನನಗೆ ಕಾಲ್ ಮಾಡ್ತಾನೆ. ಅಮ್ಮ ಗಾಬರಿ ಆಗ್ಬೇಡಿ, ಏನೂ ಆಗಲ್ಲ, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಹಲೋ ಡಾಕ್ಟರ್, ನಾನು ಅಮೂಲ್ಯ ಮಾತಾಡ್ತಿರೋದು. ವೈಜಯಂತಿ ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಜ್ವರ ಬಂದಿದೆ ಅನ್ಸುತ್ತೆ. ಹೌದು ಡಾಕ್ಟರ್, ಸ್ವಲ್ಪ ಬೇಗ ಬರ್ತೀರಾ ಪ್ಲೀಸ್? ಸರಿ ಡಾಕ್ಟರ್. ಅತ್ತೆ, ಡಾಕ್ಟರ್ ಇನ್ನೇನು ಬಂದ್ಬಿಡ್ತಾರಂತೆ. ಅಮೂಲ್ಯ, ವೇದಾಂತ್ ಎಲ್ಲಿದ್ದಾನೆ? ಮತ್ತೆ ವೇದಾಂತ್ ಪ್ರಜ್ವಲ್ ಜೊತೆ ಎಲ್ಲೋ ಆಚೆ ಹೋಗ್ಬೇಕು ಅಂತ ಮಾತಾಡ್ತಿದ್ದ. ಎಲ್ಲಿಗೆ ಹೋದ ಅಂತ ನಂಗೂ ಸರಿಯಾಗಿ ಗೊತ್ತಿಲ್ಲ. ಯಾಕತ್ತೆ? ವೇದಾಂತ್ಗೆ ಕಾಲ್ ಮಾಡಿ ವೈಜಯಂತಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳು. ಆಮೇಲೆ ಈ ವಿಚಾರ ಹೇಳಿಲ್ಲ ಆದ್ರೆ ಈ ವಿಚಾರನೇ ದೊಡ್ಡದು ಮಾಡ್ಬಿಡ್ತಾನೆ. ಸರಿ ಅತ್ತೆ, ನಾನು ಈಗಲೇ ಹೋಗಿ ಹೇಳ್ತೀನಿ. ನೀನೆ ನಾವು ಹೋಗ್ಬೇಕು ಅನ್ಕೊಂಡಿದ್ದ ಜಾಗ, ಐ ಥಿಂಕ್ ಇಟ್ ಬಿಲಾಂಗ್ಸ್ ಟು ತೇಜಸ್. ನನಗೂ ಹಾಗೆ ಅನಿಸ್ತಿದೆ ಅಗ್ರಜ. ಜಾಗ ಯಾವುದು ಅಂತ ಗೊತ್ತಾದ್ಮೇಲೆ ವೆಯ್ಟ್ ಮಾಡೋದಿಲ್ಲ ಅರ್ಥ ಇಲ್ಲ ವಿಕ್ರಾಂತ್. ಹೇಗಿದ್ರು ಲೊಕೇಶನ್ ಇದೆ, ನಡಿ ಹೊರಡೋಣ. ಖಂಡಿತ ಅಗ್ರಜ, ಈಗಲೇ ಹೋಗೋಣ. ವಿಕ್ರಾಂತ್, ನೆನೆ ವ್ಯಕ್ತಿಯೊಬ್ಬ ಸಿಗದೆ ಇದ್ದಿದ್ರೆ ನಮ್ಮ ಪ್ಲಾನ್ ಈಸಿಯಾಗಿ ಟೇಕ್ ಆಫ್ ಆಗ್ತಿತ್ತು. ಎಲ್ಲ ಹಾಳು ಮಾಡ್ದವ. ಡೋಂಟ್ ವರಿ, ನೆನ್ನೆ ಮಾಡ್ಬೇಕಾಗಿದ್ದ ಕೆಲಸನ ಇವತ್ತು ಮಾಡೋಣ. ಆ ತೇಜ ಸಿಕ್ಕಿದ್ರೆ 4 ತದಕಿ
ನಮ್ಮ ಧ್ರುವನ್ಗೆ ಯಾರು ಆಕ್ಸಿಡೆಂಟ್ ಮಾಡಿಸಿದ್ದು, ಅವ್ರ ಇಂಟೆನ್ಷನ್ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು ಮನೆಯಿಂದ ಯಾರು ಆಚೆ ಹೋಗಂಗಿಲ್ಲ ಬಾವ. ಅಮೂಲ್ಯ, ವಾಟ್ಸ್ ರಾಂಗ್ ವಿತ್ ಯು? ಏನಕ್ಕೆ ಆಚೆ ಹೋಗ್ಬಾರ್ದು? ವೈಜಯಂತಿ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ. ನೀನು ಎಷ್ಟು ದಿನ ನನ್ನ ಹತ್ರ ಹೇಗೆ ನಡ್ಕೊಳ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇವಳ ಹತ್ರ ಹೇಗೆ ನಡ್ಕೊಳ್ತೀಯ ಅನ್ನೋದು ಇಂಪಾರ್ಟೆಂಟ್. ಇವಳು ತುಂಬ ಡೇಂಜರ್. ಕೋಪ ಬಂದರೆ ಏನು ಮಾಡೋಕ್ಕೂ ಹೇಸ್ತವಳಲ್ಲ. ಆದಷ್ಟು ಇವಳಿಂದ ದೂರನೇ ಇರು, ಹುಷಾರಾಗಿರು. ಅವಳು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಸುಹಾಸಿನಿ, ಆದರೆ ನಿನಗೆ ಅವಳಿಗೆ ಏನೋ ಸಂಬಂಧ ಇದೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಬಲ್ಲೆ. ಅಷ್ಟಕ್ಕೂ ಅವಳನ್ನ ಯಾಕೆ ಮನೆ ಕರೆಸಿದ್ಯಾ? ಏನು ನಿನ್ನ ಉದ್ದೇಶ? ನೀನು ಊರಲ್ಲಿ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ, ಪಾಪದೋಳ್ತಾರ. ನೀನು ಈ ಕಾಲದಲ್ಲಿ ಇರಬಾರ್ದಾಗಿತ್ತು. ವೈದೇಹಿ, ನಿಜವಾಗ್ಲೂ ನಿನಗೆ ನನ್ನ ಉದ್ದೇಶ ಏನು ಅನ್ನೋದು ಅರ್ಥ ಆಗ್ತಿಲ್ವಾ? ನಿಜಕ್ಕೂ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಯಾಕೆ ಅವಳನ್ನ ಇಲ್ಲಿ ಕರೆಸಿದ್ಯಾ? ಏನ್ ನಿನ್ನ ಉದ್ದೇಶ? ನಿನಗೂ ಅವಳಿಗೂ ಏನ್ ಸಂಬಂಧ? ಅವಳಿಗೂ ನನಗೂ ಸಂಬಂಧ ಇದೆ ಅನ್ನೋದಕ್ಕಿಂತ ನಿನ್ನ ಮಕ್ಳಿಗೂ ಅವಳಿಗೂ ಸಂಬಂಧ ಇದೆ, ಅದಕ್ಕೆ ಕರೆಸಿರೋದು. ನನ್ನ ಮಕ್ಕಳಿಗ? ನಿನ್ನ ಮಕ್ಕಳು ತಾಯಿನ ಹುಡ್ಕೊಂಡು ಹೊರಟಿದ್ರು, ಐ ಮೀನ್ ನಿನ್ನನ್ನು ಹುಡ್ಕೊಂಡು ಹೊರಟಿದ್ರು. ಪ್ರತಿ ಸಲ ವಿಕ್ರಾಂತ್ ಹೋಗ್ತಿದ್ದ, ಆದರೆ ಈ ಸಲ ವೇದಾಂತ್ ಕೂಡ ಹೋಗಿದ್ದಾನೆ. ಅವನು ಹೋದ್ಮೇಲೆ ನಿನಗೆ ಗೊತ್ತಲ್ಲ, ಗ್ಯಾರಂಟಿ ಅವ್ರ ಹೆತ್ತಮ್ಮ ಯಾರು ಅಂತ ಪತ್ತೆ ಮಾಡ್ತಿದ್ದ. ಅದಕ್ಕೆ ನಿನ್ನ ಜಾಗದಲ್ಲಿ ಅವಳನ್ನ ಕರ್ಕೊಂಡು ಬಂದು ಕೂರಿಸಿರೋದು. ನೀನು ಸಾಯೋವರೆಗೂ ಈ ಮನೆಯಲ್ಲಿ ಕೆಲಸದವಳಾಗಿರ್ಬೇಕೇ ಹೊರತು ನಿನ್ನ ಮಕ್ಕಳಿಗೆ ತಾಯಿಯಾಗಕ್ಕಾಗಲ್ಲ. ನೋಡು ಸುಹಾಸಿನಿ, ಮನುಷ್ಯ ಅಂದಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿರ್ಬೇಕು. ಅದನ್ನ ಕಳ್ಕೊಂಡು ಬದುಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳಿಗಿಂತ ನನ್ನ ಮಕ್ಕಳನ್ನ ನೀನೇ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದಕ್ಕೆ ನೀನ್ ತಪ್ಪು ಮಾಡಿದ್ರು ನಾನು ಸಹಿಸ್ಕೊತಾ ಇದ್ದೆ. ಮೇಲಾಗಿ ನೀನು ನನ್ನ ತಂಗಿ ಬೇರೆ, ಆ ಕಾರಣಕ್ಕೆ ನಾನು ಏನು ಹೇಳ್ತಾ ಇರ್ಲಿಲ್ಲ. ಈಗ ಹೇಳ್ತೀನಿ, ಕೇಳಿಸ್ಕೊ. ಅವಳು ನನ್ನ ಮಕ್ಕಳಿಗೆ ಯಾವ ಕಡೆಯಿಂದಾನು ಅಮ್ಮ ಆಗಕ್ಕಾಗ್ಲಿ ಅಥವಾ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ಲಿ ಲಾಯಕ್ಕಿಲ್ಲ. ಅವಳಿಗೆ ನಿನಗಿರೋ ಅಷ್ಟು ನನ್ನ ಮಕ್ಕಳ ಮೇಲೆ ಪ್ರೀತಿನೂ ಇಲ್ಲ, ಅದು ಅವಳ ಮಾತಿನಲ್ಲೂ ಕಾಣ್ತಾ ಇಲ್ಲ. ಒಳ್ಳೆ ರೌಡಿ ತರ ನಡ್ಕೋತಾಳೆ. ನನ್ನ ಮಕ್ಕಳನ್ನ ಕಾಲ್ ಕಸದ ತರ ನೋಡ್ತಾಳೆ. ಸುಹಾಸಿನಿ, ನೀನು ನನ್ಗೆ ಅನ್ಯಾಯ ಮಾಡಿದ್ರು ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಬೇಡ. ಅವರಿನ್ನೂ ಭಾಳ ಬದುಕಬೇಕಾದವರು. ಕೈ ಮುಗಿತೀನಿ, ನನ್ನ ಮಕ್ಕಳಿಗೆ ಮೋಸ ಮಾಡಬೇಡ. ನೋಡು ವೈದೇಹಿ, ನೀನು ಖೈದಿ ಥರ ವರ್ಷಾನ್ಗಟ್ಲೆ ಕತ್ಲೆ ಕೊನೆಯಲ್ಲಿದ್ದವಳು. ಎದ್ದಕ್ಕಿದ್ದ ಹಾಗೆ ನನ್ನ ಕಣ್ ತಪ್ಪಿಸಿ ಇಲ್ಲಿಗೆ ಬರ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ಈ ಮನೆಗೆ ಬಂದಿದ್ಯಾ, ಮಕ್ಕಳನ್ನ ನೋಡ್ತಾ ಇದೀಯ, ಇದೇ ನಿನ್ನ ಪಾಲಿಗೆ ಬೋನಸ್ ಅಂತ ಅಂದ್ಕೋ. ಅದಕ್ಕಿಂತ ಜಾಸ್ತಿ ಆಸೆ ಪಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಆಲ್ರೆಡಿ ನಿನ್ನ ಮಕ್ಕಳು ಅವಳನ್ನೇ ತನ್ನ ಅಮ್ಮ ಅಂತ ಅಂದ್ಕೊಂಡಿದ್ದಾರೆ. ಅವಳ ವಿರುದ್ಧ ನೀನೇನೇ ಚಾಡಿ ಹೇಳಿದ್ರು ನಿನ್ನನ್ನ ಈ ಮನೆಯಿಂದ ಆಚೆ ಹಾಕ್ತಾರೆ ನಿನ್ನ ಮಕ್ಕಳು. ನನ್ನ
ನಾನು ಸತ್ರೂ ಪರವಾಗಿಲ್ಲ ಸುಹಾಸಿನಿ. ನನ್ನ ಮಕ್ಕಳಿಗೆ ನಾನು ನಿಜ ಏನು ಅಂತ ಹೇಳ್ತೀನಿ. ನಿಮ್ಗಳಿಂದ ನನ್ನ ಮಕ್ಕಳನ್ನ ನಾನು ಖಂಡಿತ ಕಾಪಾಡ್ಕೋತೀನಿ. ಮೊನ್ನೆ ಇದೇ ಥರ ನಿಜ ಹೇಳ್ತೀನಿ ಅಂತ ಹೋಗಿ ಧ್ರುವನ್ ಕತೆ ಏನಾಯ್ತು ಅಂತ ನೀನೇ ನೋಡಿದ್ಯಾ. ನನ್ನನ್ನು ಎದುರು ಹಾಕ್ಕೊಂಡ್ರೆ ನಿನಗೂ ಅದೇ ಗತಿ ಆಗೋದು. ಸುಮ್ಮನೆ ಇದ್ರೆ ಅಟ್ಲೀಸ್ಟ್ ಮುಖನಾದ್ರೂ ನೋಡ್ಕೊಂಡಿರೋಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂದ್ರೆ ಅದು ಕೂಡ ಇರಲ್ಲ. ಸತ್ ಮೇಲ್ ಕೂಡ ನಾನು ಹುಷಾರಿಲ್ಲ ಅಂತ ಹೇಳ್ತಿದ್ರು. ಹೇಗಿದ್ದೀರಾ ಈಗ? ಅಮ್ಮ ನಿಮ್ಗೆ ಏನಾಗಿಲ್ಲ ತಾನೆ? ಅರಿ ಓಕೆ?